ಶೈಲಾಸ್ ಹೋಮ್ ಫ್ಲೇವರ್ಸ್ಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ನಾನಿವತ್ತೊಂದು ರುಚಿಯಾದಂತಹ ಪಾಯಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆಗೆ ಬಂದಿದ್ದೀನಿ. ಅದೇ ಗೋಧಿ ಕಡಿ ಪಾಯಸ, ಗೋಧಿ ನುಚ್ಚಿನ ಪಾಯಸ ಅಂತಾರಲ್ಲ, ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ನಾನೊಂದು ಮಿಕ್ಸರ್ ಜಾರನ್ನು ತೊಗೊಂಡು ಅದಕ್ಕೆ ಒಂದು ಅರ್ಧ ಬಟ್ಲಷ್ಟು ಫ್ರೆಶ್ ಆಗಿ ತೊಳೆದಿರುವಂತಹ ಕಾಯಿ ತುರಿಯನ್ನು ಹಾಕ್ಕೊಳ್ತಿದ್ದೀನಿ. ರುಚಿಗೆ 4 ಬಾದಾಮಿ ಹಾಕ್ತಾಯಿದ್ದೀನಿ, ಆಮೇಲೆ 2 ಏಲಕ್ಕಿ, ಹಾಗೆ ಒಂದು ಸ್ವಲ್ಪ ಗೋಡಂಬಿ. ಇವೆಲ್ಲವನ್ನು ಕಾಯಿಸಿ ಆರಿಸಿದಂಥ ಹಾಲಿನಲ್ಲಿ ನುಣ್ಣಗೆ ಬೀಸಿ ಅದನ್ನು ಸೋಸಿ ಇಟ್ಕೊಂಡಿರಬೇಕು. ನೆಕ್ಸ್ಟು ಇನ್ನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ನಾನು ಈಗಾಗಲೇ ಗೋಧಿ ಕಡಿನ ಕುಕ್ಕರ್ನಲ್ಲಿ ಹಾಕಿಬಿಟ್ಟು ಒಂದು 5-6 ವಿಸಲ್ ಆಗುವಷ್ಟು ಮೆತ್ತಗೆ ಬೇಯಿಸ್ಕೊಂಡಿದ್ದೀನಿ. ನೆನಪಿರಲಿ, ಈ ಗೋಧಿ ಕಡಿ ಮಾತ್ರ ಚೆನ್ನಾಗಿ ಬೆಂದಿರಬೇಕು. ಅರಳಿ ಬೆಂದಿಲ್ಲ ಅಂತ ಅಂದರೆ ಅದು ಈ ಹಾಲು ಮತ್ತು ಬೆಲ್ಲದ ಜೊತೆಗೆ ಅಷ್ಟು ಚೆನ್ನಾಗಿ ಮಿಕ್ಸ್ ಆಗೋಲ್ಲ ಮತ್ತು ರುಚಿನೂ ಸ್ವಲ್ಪ ಬೇರೆ ಆಗಿಬಿಡುತ್ತೆ. ಈಗ ರುಚಿಗೆ ಬೆಲ್ಲ ಹಾಕ್ಕೊಂಡಿದ್ದೀನಿ. ನನ್ನ ಹತ್ರ ಈ ಬೆಲ್ಲ ಅವೈಲೇಬಲ್ ಇದೆ, ನಾನು ಇದನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಪೆಂಟೆ ಬೆಲ್ಲನೋ ಇಲ್ಲ ಹುಡಿ ಬೆಲ್ಲನೋ ನಿಮ್ಮ ಹತ್ರ ಯಾವುದಿದೆಯೋ ನೀವು ಅದನ್ನು ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟು ನಾನು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಕಾಯಿ ಪೇಸ್ಟು, ಇದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ತೀನಿ. ನೀವು ಗೋಧಿ ಕಡಿನ ಹುರ್ಕೊಂಡು ಬೇಯಿಸ್ಕೊಳ್ಬೇಕು ಅಂತಿಲ್ಲ, ಹಾಗೇ ನೀವು ಕುಕ್ಕರ್ನಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೋದು. ನೆಕ್ಸ್ಟ್ ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಹಾಲನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಇನ್ನೂ ಒಂದು ಅರ್ಧ ಮುಕ್ಕಾಲು ತಟ್ಟೆಯಷ್ಟು ಹಾಲು ಹಿಡಿಸುತ್ತೆ. ನಾವು ಕುದೀತಾ ಇದು ಕನ್ಸಿಸ್ಟೆನ್ಸಿ ದಪ್ಪ ಆಗ್ತಾ ಹೋಗುತ್ತಲ್ಲ, ಆಗ ನೋಡ್ಕೊಂಡು ನಾನು ಹಾಲನ್ನು ಆ್ಯಡ್ ಮಾಡ್ತಾ ಹೋಗ್ತಾ ಇರ್ತೀನಿ. ಈಗ ಸ್ವಲ್ಪ ನನಗೆ ಸ್ವೀಟ್ ಕಡಿಮೆ ಅನ್ನಿಸ್ತು, ಹಾಗಾಗಿ ಈ ಟೈಮಿಗೆ ನಾನು ಇನ್ನೊಂದು ಸ್ಪೂನ್ ಬೆಲ್ಲ ಹಾಕ್ಕೊಂಡಿದ್ದೀನಿ. ಸಕ್ಕರೆನಲ್ಲೂ ಹಾಕಿ ಮಾಡ್ತಾರೆ, ಬಟ್ ಬೆಲ್ಲ ಹಾಕಿ ಮಾಡಿದ್ರೇ ತುಂಬ ರುಚಿಯಾಗಿರುತ್ತೆ. ಟ್ರೆಡಿಷ್ನಲ್ ಸ್ವೀಟ್ ಅಲ್ವಾ ಇದು. ಮತ್ತು ನಾವು ಕಾಯಿ ಪೇಸ್ಟನ್ನು ಹಾಕ್ತೀವಲ್ಲ, ಆಗಲೂ ಅಷ್ಟೇ ಅದನ್ನು ಸೋಸಿನೇ ಹಾಕಬೇಕು. ಇಲ್ಲ ಅಂತಂದರೆ ಈ ಕನ್ಸಿಸ್ಟೆನ್ಸಿನೂ ಬರೋಲ್ಲ, ಈ ಟೇಸ್ಟು ಬರೋಲ್ಲ, ಟೆಕ್ಸ್ಚರು ಈ ಥರ ಬರೋಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸ್ವೀಟ್ ಅಂದ ತಕ್ಷಣ ಅದಕ್ಕೆ ಕೆಲವೊಬ್ಬರು ಉಪ್ಪೇ ಹಾಕಲ್ಲ, ಬಟ್ ಆದರೆ ಉಪ್ಪು ಹಾಕಿಲ್ಲ ಅಂತಂದರೆ ಸ್ವೀಟ್ ಟೇಸ್ಟೇ ಬೇರೆ ಆಗಿಬಿಡುತ್ತೆ. ಈಗ ಒಂದು ಒಗ್ಗರಣೆ ಹುಟ್ಟನ್ನು ಇಟ್ಕೊಂಡು ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿನ ಒಂದು ಅರ್ಧ ಹುಟ್ಟು ಇದನ್ನು ಹಾಕ್ಕೊಂಡು ಅರ್ಧ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಕತ್ತದೇ ಇರೋ ಥರ ಸಣ್ಣ ಊರಿನಲ್ಲಿ ಅದನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ಇಲ್ಲಿ ಪಾಯಸನೂ ಅಷ್ಟೇ ಕುದೀತಾ ಸುಮಾರು ರೆಡಿ ಆಗ್ತಾ ಇದೆ, ಕನ್ಸಿಸ್ಟೆನ್ಸಿ ಬರ್ತಾ ಇದೆ. ಈಗ ಈ ಟೈಮ್ನಲ್ಲಿ ನಾನು ಹುರ್ಕೊಂಡಿದ್ನಲ್ಲ ಗೋಡಂಬಿ ಮತ್ತು ದ್ರಾಕ್ಷಿ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಕೊಟ್ಟು ಆಯಿತು. ಈಗ ಆಲ್ಮೋಸ್ಟ್ ಇದು ರೆಡಿ ಆಗ್ತಾರನೇ ನೋಡಿ, ನಿಮಗೆ ಕನ್ಸಿಸ್ಟೆನ್ಸಿ ಕಾಣ್ತಾ ಇದೆ ಅಂದ್ಕೊಳ್ತೀನಿ. ಅದು ಎಷ್ಟು ಚೆನ್ನಾಗಿ ಕ್ರೀಮಿ ಟೆಕ್ಸ್ಚರ್ ಬಂದಿದೆ ಅಂತ ಕಾಣಿಸ್ತಿದೆ ಅಲ್ವಾ. ಈಗಂತೂ ಇನ್ನೂ ಹಬ್ಬಗಳ ಸಾಲೇ ಬರುತ್ತೆ. ಈಗ ಶ್ರಾವಣ ಮಾಸ, ಇನ್ನು ನೆಕ್ಸ್ಟು ಒಂದೊಂದೇ ಹಬ್ಬಗಳು ಬರ್ತಾನೆ ಹೋಗುತ್ತೆ. ನಮಗೆ ಎಷ್ಟು ಸ್ವೀಟ್ ಇದ್ದರೂ ಸಾಕಾಗಲ್ಲ ಅಲ್ವಾ. ನಾವು ಮಾಡೋ ಸ್ವೀಟು ಟೇಸ್ಟ್ ಜೊತೆಗೆ ಹೆಲ್ದಿನೂ ಆಗಿರಬೇಕಲ್ವ. ನಾವು ಹಾಗಾಗಿ ಹೆಲ್ದಿ ಸ್ವೀಟನ್ನು ಹುಡುಕಬೇಕಾಗುತ್ತೆ. ಇದು ಟೇಸ್ಟ್ ಜೊತೆಗೆ ತುಂಬ ಹೆಲ್ದಿ ಸ್ವೀಟು ಕೂಡ. ಈಗ ರೆಡಿಯಾಗಿದೆ, ಸರ್ವ್ ಮಾಡ್ತಾಯಿದ್ದೀನಿ. ಇದನ್ನು ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಕೋಲ್ಡ್ ಮಾಡ್ಕೊಂಡು ಕೂಡ ತಿನ್ನಬಹುದು. ಅದು ಒಂಥರ ಐಸ್ ಕ್ರೀಮ್ ಥರ ಚೆನ್ನಾಗಿರುತ್ತೆ. ಈಗ ನೋಡಿ ಫುಲ್ ರೆಡಿಯಾಗಿದೆ, ಸರ್ವ್ ಮಾಡ್ತಾಯಿದ್ದೀನಿ. ಈಗ ಗೋಧಿ ಕಡಿ ಪಾಯಸ ರೆಡಿಯಾಗಿದೆ. ಈ ನನ್ನ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ನನ್ನ ರೆಸಿಪಿನ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.